ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೊ 200 ಗ್ರಾಮ್ ಆಗೋವಷ್ಟು ಮಶ್ರೂಮನ್ನು ತೊಗೊಂಡಿದ್ದೀನಿ. ಸೊ ಆ ಮಶ್ರೂಮನ್ನು ಕ್ಲೀನ್ ಮಾಡ್ಕೋಬೇಕು. ಒಂದು ಬೌಲಿಗೆ ನೀರನ್ನು ತಗೊತಾ ಇದ್ದೀನಿ. ಆ ನೀರಿಗೆ ಸಾಲ್ಟನ್ನು ಹಾಕ್ತಾ ಇದ್ದೀನಿ. ಅದೇ ರೀತಿ ಮಶ್ರೂಮನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಎಷ್ಟೋ ಜನ ಮೈದಾನ ಯೂಸ್ ಮಾಡಿ, ಹಿಟ್ಟುಗಳನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ತಾರೆ. ಸೊ ನಾನು ಸ್ಪೂನ್ನಲ್ಲಿ ಅಥವಾ ಚಾಕುವನ್ನು ಯೂಸ್ ಮಾಡಿ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ರೀತಿ ಎಲ್ಲ ಎಳಿಬೇಕು ಕೆಳಗಡೆ. ಸೊ ನೋಡಿ, ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಯಾವ ರೀತಿ ಕ್ಲೀನ್ ಆಗ್ತಿದೆ ಅಂತ ನೋಡಿ. ಸೊ ಕೆಳಗಡೆ ಪದರನೂ ಸಹ ಈ ರೀತಿ ತೆಗಿತಾ ಇರಬೇಕು. ಬೇಗನೆ ಕ್ಲೀನ್ ಆಗುತ್ತೆ. ಜೋರಾಗಿ ಎಳೆದ್ರೆ ಸ್ವಲ್ಪ ಓಪನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನಿಧಾನಕ್ಕೆ ಕ್ಲೀನಾಗಿ ತೆಗಿರಿ. ನೋಡಿ, ಈ ರೀತಿ ಪದರ ಥರ ಬಿಟ್ಕೊಳುತ್ತೆ. ಸೊ ಬೇಗನೆ ತೆಗಿಬೋದು. ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ಚಾಕುವಲ್ಲೂ ತೆಕ್ಕೋಬೋದು. ಸೊ ಈ ರೀತಿ ಬೇಗನೆ ಕ್ಲೀನ್ ಆಗುತ್ತೆ. ನೋಡಿ, ಈ ರೀತಿ ಬಂದುಬಿಡುತ್ತೆ. ನೋಡಿ, ಬರ್ತಾಯಿದೆ. ಬೇಗನೆ ತೆಗಿಬೋದು. ಅಷ್ಟು ಕ್ಲೀನ್ ಆಗ್ತಿದೆ. ನೋಡಿ ಯಾವ ರೀತಿ ಕ್ಲೀನ್ ಆಗ್ತಿದೆ ಅಂತ. ಅದರಲ್ಲಿರ್ತಕ್ಕಂಥ ಮೇಲ್ಗಡೆ ಪದರ ಎಲ್ಲ ಕ್ಲೀನ್ ಆಯಿತು. ನೋಡಿ, ಈ ರೀತಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಹಿಟ್ಟಾಕಿ ವಾಶ್ ಮಾಡಿದ್ರೂ ಸಹ ಅದು ಕ್ಲೀನ್ ಆಗಲ್ಲ. ಆದರೆ ಈ ರೀತಿ ತೆಗೆದ್ರೆ ತುಂಬಾ ಕ್ಲೀನ್ ಆಗುತ್ತೆ. ನೋಡಿ, ಮೇಲ್ಗಡೆ ಫುಲ್ಲು ಅದ್ರ ಲೇಯರೇ ಹೋಗಿದೆ. ಸೊ ಈ ರೀತಿ ಕ್ಲೀನ್ ಮಾಡ್ಕೊಳೋದು. ನೋಡಿ ಯಾವ ರೀತಿ ಕ್ಲೀನ್ ಮಾಡ್ಕೋಬೋದು ಅಂತ. ಬೇಗನೆ ಕ್ಲೀನ್ ಆಗುತ್ತೆ. ಅದರಲ್ಲಿರ್ತಕ್ಕಂಥ ಗಲೀಜೆಲ್ಲ ಹೊಟ್ಟೆ ಒಳಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಈ ರೀತಿ ಟ್ರಿಕ್ಕನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳೋದು ಒಳ್ಳೆಯದು. ನೋಡಿ ಯಾವ ರೀತಿ ಕ್ಲೀನ್ ಮಾಡ್ಕೊಳೋದು ಅಂತ. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ನೋಡಿ. ಎಷ್ಟು ಬೇಗ ಕ್ಲೀನ್ ಮಾಡ್ಕೋಬೋದು ಅಂತ. ಇದೇ ರೀತಿ ಟ್ರಿಕ್ಕನ್ನು ಯೂಸ್ ಮಾಡಿ. ತುಂಬಾ ಮಶ್ರೂಮ್ ಬೇಗನೆ ಕ್ಲೀನ್ ಆಗುತ್ತೆ. ನೋಡಿ, ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಅದರಲ್ಲಿರ್ತಕ್ಕಂಥ ಒಂದು ಲೇಯರ್ ಎಲ್ಲ ಫುಲ್ ತೆಗೆದ್ರೆ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂತ ನೋಡಿ. ಬೇಗನೆ ಬಿಟ್ಕೊಳುತ್ತೆ ಎಲ್ಲ ಲೇಯರು. ಅದರಲ್ಲಿ ನಮಗೆ ವೈಟ್ ಕಲರ್ ಕಾಣಿಸ್ತಿದೆ ನೋಡಿ ಮಶ್ರೂಮು. ಆ ರೀತಿ ಮಶ್ರೂಮ್ ನಮಗೆ ಸಿಗುತ್ತೆ. ಕೊನೆಗೆ ತೋರಿಸ್ತೀನಿ ಯಾವ ರೀತಿ ಲೇಯರಲ್ಲಿ ಎಷ್ಟು ಗಲೀಜನ್ನು ಬಂದಿದೆ ಅಂತ. ಸೊ ನೋಡಿ, ಇದೇ ರೀತಿ ಯೂಸ್ ಮಾಡಿಕೊಂಡು ಎಲ್ಲ ಮಶ್ರೂಮನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಎಷ್ಟು ಗಲೀಜು ಬಂದಿದೆ ಅಂತ. ಅಲ್ಲಿ ನೋಡಿ ಮಶ್ರೂಮ್ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಅಂತ. ಸೊ ಇಷ್ಟು ಗಲೀಜೆಲ್ಲ ಎಷ್ಟು ಬಂದಿದೆ ನೋಡಿ. ಇದೆಲ್ಲ ಗಲೀಜು, ವೇಸ್ಟು. ಸೊ ಅಲ್ಲಿ ಕ್ಲೀನ್ ಆಗಿದೆಯಲ್ಲ ಅದು ಮಶ್ರೂಮು. ಸೊ ಮಶ್ರೂಮನ್ನು ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ದಮ್ ಬಿರಿಯಾನಿಗೆ. ಸೊ ಈಸಿಯಾಗಿ ಸಿಂಪಲ್ಲಾಗಿ ಮಶ್ರೂಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಪೈಸಸ್ನ ನೋಡೋಣ. ಸೊ ಮಶ್ರೂಮು, ಈರುಳ್ಳಿ, ಟೊಮೊಟೊ, ಸೊಪ್ಪುಗಳು ಮತ್ತು ಸ್ಪೈಸಸ್ಗಳನ್ನ ತೊಗೊಂಡಿದ್ದೀನಿ. ಕುಕ್ಕರನ್ನು ಬಿಸಿಗೆ ಇಟ್ಟಿದ್ದೀನಿ. ಸೊ ಆಯಿಲನ್ನು ಆ್ಯಡ್ ಮಾಡಿದ್ದೀನಿ. ಅರ್ಧ ಬೌಲ್ ಆಗುವಷ್ಟು ಆಯಿಲ್ ಬಿಸಿ ಆಗ್ತಾಯಿದೆ. ಸೊ ನೆಕ್ಸ್ಟ್ ಅದಕ್ಕೆ ತುಪ್ಪನ ಹಾಕ್ತಾಯಿದ್ದೀನಿ. ನೋಡಿ, ನೆಕ್ಸ್ಟು ಆಯಿಲ್ ಬಿಸಿ ಆದಮೇಲೆ ತುಪ್ಪನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಅದಕ್ಕೆ ಎಲ್ಲ ರೀತಿ ಸ್ಪೈಸಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದು ಪಲಾವ್ ಎಲೆ. ಸೊ ನಾನೇ ಹಾಕಿರೋದು, ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಪಲಾವ್ ಎಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಅದು ತುಂಬಾ ಟೇಸ್ಟು ಮತ್ತು ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ತುಂಬಾ ಟೇಸ್ಟ್ ಇರುತ್ತೆ ಆ ಪಲಾವ್ ಎಲೆ. ಸೊ ಎಲ್ಲ ಸೊಪ್ಪುಗಳನ್ನೂ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ, ಮೆಂತ್ಯ, ಪುದೀನ ಎಲ್ಲ ಸೊಪ್ಪುಗಳನ್ನು ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ಫ್ರೈ ಮಾಡ್ತಾಯಿದ್ದೀನಿ. ಅದರಲ್ಲಿ ಹಸಿ ವಾಸನೆ ಬಿಡೋ ತನಕನೂ ಫ್ರೈ ಮಾಡ್ತಾಯಿದ್ದೀನಿ. ಸೊಪ್ಪಿನಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ನೆಕ್ಸ್ಟ್ ಅದಕ್ಕೆ 2 ಹೆಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲಿ. ಮತ್ತು ಸೊಪ್ಪು ಮತ್ತು ಸ್ಪೈಸಸ್ಗಳೊಟ್ಟಿಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಯಾವ ರೀತಿ ಫ್ರೈ ಆಗ್ತಿದೆ ಅಂತ. ಸೊ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಅದರಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಬಿಡಬೇಕು. ಸೊ ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಎಣ್ಣೆ ಬಿಟ್ಟಿದೆ.
ಸೊ ಅದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಬಿಡ್ತಾಯಿದೆ ಅಂತ. ನೆಕ್ಸ್ಟು ಅದಕ್ಕೆ ಟೊಮೊಟೊನ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಮತ್ತು ಸ್ಪೈಸಸ್ಗಳೊಟ್ಟಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಅದರಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ, ಸೊ ಹಂಗಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಅರಿಶಿನ ಹಾಕಿದ್ದೀನಿ. ನೋಡಿ ಯಾವ ರೀತಿ ಹುರಿಬೇಕು, ಚೆನ್ನಾಗಿ ಹುರಿಬೇಕು. ಅದರಲ್ಲಿರ್ತಕ್ಕಂಥ ಎಣ್ಣೆ ಎಲ್ಲ ಬಿಡಬೇಕು. ಅಲ್ಲಿನ ತನಕ ಚೆನ್ನಾಗಿ ಹುರಿದಷ್ಟು ಒಳ್ಳೆ ರುಚಿ ನಮಗೆ ಸಿಗುತ್ತೆ. ಸೊ ನೋಡಿ ಯಾವ ರೀತಿ ಆಗಿದೆ ಅಂತ, ಬಿಡ್ತಾ ಇದೆ ಎಣ್ಣೆ ಎಲ್ಲ. ನೋಡಿ ಈ ರೀತಿ ಬಿಟ್ಟಿದೆ ಎಣ್ಣೆ. ಸೊ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಸೊ ನೋಡಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆಯೂ ಸಹ ಬಿಡಬೇಕು, ಹಂಗಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿನ ಹಾಕಿದ್ದೀನಿ. ಸೊ ನೋಡಿ ಯಾವ ರೀತಿ ಆಗಿದೆ ಅಂತ. ಈ ಸ್ಪೈಸಸ್ಗಳನ್ನೆಲ್ಲ ಹಾಕಿ ಸೊ ಚೆನ್ನಾಗಿ ಹುರಿಬೇಕು ಎಲ್ಲದನ್ನು. ಸೊ ನೆಕ್ಸ್ಟ್ ಅದಕ್ಕೆ ಮಶ್ರೂಮನ್ನು ಹಾಕ್ತಾಯಿದ್ದೀನಿ. ಸ್ಲೈಸಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಮಶ್ರೂಮನ್ನು ಹಾಕ್ತಾಯಿದ್ದೀನಿ. ಅದರಲ್ಲಿ ಒಟ್ಟಿಗೆ ಎಲ್ಲ ಸೇರಿ ಮಶ್ರೂಮನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದರಲ್ಲಿ ಇರ್ತಕ್ಕಂಥ ನೀರಿನಂಶ ಎಲ್ಲ ಬಿಡುತ್ತಲ್ಲ, ಸೊ ನೋಡಿ ಯಾವ ರೀತಿ ಬಿಡುತ್ತೆ ಅಂತ. ಚೆನ್ನಾಗಿ ಹುರಿಬೇಕು ಮಶ್ರೂಮನ್ನು ಮಸಾಲೆ ಒಳಗಡೆ. ಸೊ ನೆಕ್ಸ್ಟು ಮುಚ್ಚಿ ತೆಗಿತಾ ಇದ್ದೀನಿ. ನೋಡಿ ಪ್ಲೇಟು ನೋಡಿ ಯಾವ ರೀತಿ ಬಿಟ್ಟಿದೆ ಅಂತ. ಈ ರೀತಿ ನೀರಿನಂಶ ಎಲ್ಲ ಬಿಡಬೇಕು ಸೊ ಮಶ್ರೂಮಲ್ಲಿ. ಸೊ ಆದಷ್ಟು ಬಿಟ್ಟಿದ್ರೆ ಒಳ್ಳೆ ಟೇಸ್ಟ್ ಸಹ ನಮಗೆ ಸಿಗುತ್ತೆ. ನೋಡಿ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ. ಸೊ ನೆಕ್ಸ್ಟು ಅದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದೀತಾ ಇರಲಿ. ಸೊ 1 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೊ ನೀಟಾಗಿ ಅಕ್ಕಿನ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕುದಿಸ್ತಾ ಇದ್ದೀನಿ. ಸೊ ನೋಡಿ ಯಾವ ರೀತಿ ಅಕ್ಕಿನ ಹಾಕ್ತಾಯಿದ್ದೀನಿ. 1 ಗ್ಲಾಸಿಗೆ ಆಗೋಷ್ಟು ನೀರು, 2 ಗ್ಲಾಸಷ್ಟು ನೀರು ತಗೋಬೇಕು. ಅಕ್ಕಿ ತೊಗೊಂಡಿದ್ದೀನಲ್ಲ ಅಷ್ಟು 2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಬೇಕು. ಸೊ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಬೇಕು. ನೋಡಿ ಇದರಲ್ಲಿ 2 ಗ್ಲಾಸ್ ನೀರು ತಗೊಂಡು ಹಾಕ್ತಾಯಿದ್ದೀನಿ. ಸೊ ಯಾವ ರೀತಿ ಬರುತ್ತೆ ಅಂದರೆ ಡಿಟೋ ದಮ್ ಬಿರಿಯಾನಿ ಥರನೇ ಬರುತ್ತೆ. ಸೊ ಅದೇ ರೀತಿಯೂ ಟೇಸ್ಟು ಇರುತ್ತೆ. ಸೊ 2 ಗ್ಲಾಸ್ ನೀರು ಹಾಕಿದ್ದೀನಿ. ನೋಡಿ ಎಲ್ಲ ಮಿಕ್ಸ್ ಮಾಡಿ, ಬೇಕಿದ್ದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಟೇಸ್ಟ್ ಏನಾದರೂ ಕಮ್ಮಿ ಇದ್ದರೆ. ಸೊ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಸೊ ಒಂದು ಕುದಿಬೇಕದು. ಕುದಿ ಬಂದಮೇಲೆ ಪ್ಲೇಟ್ನ ಮುಚ್ಚುತ್ತಾ ಇದ್ದೀನಿ. ನೋಡಿ ಯಾವ ರೀತಿ ಕುದಿ ಬಂದಿದೆ ಅಂತ. ಸೊ ಇದೆಲ್ಲದನ್ನು ಮಿಕ್ಸ್ ಮಾಡಿ, ಸೊ ನೆಕ್ಸ್ಟು ನೋಡಿ ಯಾವ ರೀತಿ ಮಿಕ್ಸ್ ಆಗಿತ್ತು ಅಂತ. ನೆಕ್ಸ್ಟ್ ಕುಕ್ಕರನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ, ಕುಕ್ಕರ್ ಲಿಡ್ನ. ಸೊ 2 ವಿಷಲ್ ಬರಬೇಕು. ಸೊ ಆದಷ್ಟು ನಾವು ಬಿರಿಯಾನಿಗಳನ್ನ ಮಾಡೋದಾದರೆ ಬುಲೆಟ್ ರೈಸ್ ಮತ್ತು ಕೋಲಮ್ ರೈಸ್ಗಳನ್ನ ಯೂಸ್ ಮಾಡಬೇಕು. ಕುಕ್ಕರ್ ವಿಷಲ್ ಬಂತು ನೋಡಿ. ಸೊ ಯಾಕೆ ಅಂದರೆ ಬಿರಿಯಾನಿ ಮಾಡಲಿಕ್ಕೆ ಅವೇ ಸೂಪರ್ ಅಕ್ಕಿಗಳು. ಸೊ ಬಾಸ್ಮತಿ ಅಕ್ಕಿ ಆದರೆ ನೆನೆಸಿ ಮಾಡ್ಬೋದು. ಇವುಗಳಾದರೆ ಡೈರೆಕ್ಟ್ ತೊಳೆದು ಹಾಕ್ಬೋದು, ನೆನೆಸೋದೇನು ಬೇಡ. ಇವು ಲಿಡ್ನಾಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಮಶ್ರೂಮ್ ಬಿರಿಯಾನಿ ಆಗಿದೆ ಅಂತ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ತಕ್ಕಂಥ ಮಶ್ರೂಮ್ ಬಿರಿಯಾನಿ. ನೋಡಿ ದಮ್ ಬಿರಿಯಾನಿ ಟೈಪೇ ಬಂದಿದೆ. ಸೊ ಕುಕ್ಕರಲ್ಲಿ ನಾವು ನೀರನ್ನು ಸಮ ಪ್ರಮಾಣದಲ್ಲಿ ಹಾಕಿದ್ವಲ್ಲ, ಸೊ ದಮ್ ಬಿರಿಯಾನಿ ಟೈಪೇ ಬಂದಿದೆ. ರುಬ್ಬಿ ಕೂಡ ಮಾಡ್ಕೋಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ರೆಸಿಪಿಗಳನ್ನ ತೋರಿಸ್ತೀನಿ ಮಶ್ರೂಮ್ದು. ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ತಕ್ಕಂಥ ಮಶ್ರೂಮು. ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಬೇರೆ ಬೇರೆ ರೆಸಿಪಿಗಳನ್ನ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.